ಅಂಬೇಡ್ಕರ್ ಅವರಿಗೆ ಅಪಮಾನಗೊಳಿಸಿರುವ ಕೇಂದ್ರ ಸಚಿವ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಅಜಿತ್ ದಕ್ಷಿಣ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಮೊನ್ನೆ 17ನೇ ತಾರೀಕು ಸಂಸತ್ ಭವನದಲ್ಲಿ ನಮ್ಮ ದೇಶದ ಕೇಂದ್ರ ಸಚಿವ ಅಮಿತ್ ಶಾ ಎಂಬತಕ್ಕಂಥ ಒಬ್ಬ ಅವಿವೇಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರ ದನಿಯಾಗಿ ಭಾರತದಂಥ ಮೂಢನಂಬಿಕೆಗಳ ತಾಣದಲ್ಲಿ ಹುಟ್ಟಿ ಹಲವಾರು ದೇಶಗಳಲ್ಲಿ ಅಧ್ಯಯನ ಮಾಡಿ ಸಂವಿಧಾನದಂಥ ಮಹಾನ್ ಗ್ರಂಥವನ್ನು ರಚನೆ ಮಾಡಿ ನೂರಾರು ಕೋಟಿ ಜನ 136 ಕೋಟಿ ಜನ ಇವತ್ತು ಸ್ವಾತಂತ್ರ್ಯದಿಂದ ಸಮಾನತೆಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅತ್ಯದ್ಭುತವಾದ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂತ ಮಹಾನುಭಾವನನ್ನ ಈ ಗುಜರಾತ್ನ 2002ನೇ ಗೋಧ್ರಾ ಹತ್ಯಾಕಾಂಡದಲ್ಲಿ ಅಪರಾಧಿಯಾಗಿ ಗಡೀಪಾರಾಗಿದ್ದಂತ ಒಬ್ಬ ಗೂಂಡ ಅಮಿತ್ ಶಾ ಇವತ್ತು ನಮ್ಮ ದುರ್ದೈವ. ಅವನು ನಮ್ಮ ಹೋಮ್ ಮಿನಿಸ್ಟರ್ ಆಗಿದ್ದಾನೆ. ಅಂತ ಅವಿವೇಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅನ್ನೋದು ಇತ್ತೀಚೆಗೆ ಫ್ಯಾಷನ್ ಆಗ್ಬಿಟ್ಟಿದೆ ಅಂತೇಳಿ ಮೂರ್ಖತನದಿಂದ ಮಾತಾಡ್ತಾನೆ. ಇದು ಏನು ಇವತ್ತು ಕೋಟ್ಯಾಂತರ ಜನ ಅವರ ಅಭಿಮಾನಿಗಳಿದ್ದೀವಿ. ಅವರಿಗೆಲ್ಲರಿಗೂ ಮನಸ್ಸಿಗೆ ತುಂಬಾ ಘಾಸಿಯಾಗಿದೆ. ಈ ಕೂಡಲೇ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಮೇಡಮ್ ಅವರು ಅವನನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಅವನನ್ನ ದೇಶದಿಂದಲೇ ಗಡೀಪಾರು ಮಾಡಬೇಕು ಅಂತೇಳಿ ಚನ್ನರಾಯಪಟ್ಟಣ ಭೀಮಾರ್ಮಿಯ ತಾಲೂಕು ಅಧ್ಯಕ್ಷನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದೇ ರೀತಿ 17ನೇ ತಾರೀಕು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಕೀಳು ಮಟ್ಟದ ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ. ಒಬ್ಬ ಸ್ಥಳ ಸಮುದಾಯದ ವ್ಯಕ್ತಿಯನ್ನ ನೆನೆಸ್ಕೊಂಡ್ರೆ ಇದು ಅಪರಾಧ ಅಂತಕ್ಕಂಥ ಒಂದು ಭಾವನೆ ಏನಿದೆ. ಇಂಥ ಒಂದು ಭಾವನೆಯ ವಿರುದ್ಧ ದೇಶದಲ್ಲಿರ್ತಕ್ಕಂಥ ಎಲ್ಲ ಸೋದರಿ ಸಮಾಜಗಳು ಈ ತರದ ಹೋರಾಟವನ್ನು ಮಾಡಿದಾಗ ಮಾತ್ರ ಇಂಥವ್ರನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯ. ಈ ಕೇವಲ 0.5% ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಸಮುದಾಯದ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಜನಸಮುದಾಯ ನಾಯಕರನ್ನ ಈ ತರ ಈಗಲಿರ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಅಂತಂದ್ರೆ ಅವನನ್ನ ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವನ ರಾಜೀನಾಮೆಯನ್ನ ಅವರ ಸರ್ಕಾರದಿಂದ ವಜಾ ಮಾಡ್ತಕ್ಕಂಥ ಕೆಲಸನ ಮಾಡ್ಬೇಕಾಗ್ತದೆ. ಆ ಕೆಲಸನ ಮಾಡ್ತಾರೆ ಅಂತ ನಾವು ಭಾವಿಸಿದೀವಿ ಅಂತ ಹೇಳಿ